144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವಂತಹ ಪ್ರಯಾಗ್ರಾಜ್ ನಡೀತಾ ಇರುವಂತಹ ಕುಂಭಮೇಳ ಐತಿಹಾಸಿಕ ಕುಂಭಮೇಳದಲ್ಲಿ ಈಗಾಗಲೇ ಕೋಟ್ಯಾಂತರ ಜನರು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಈಗ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದರಲ್ಲೂ ಕೂಡ ಮೈಸೂರಿನ ಟಿ ನರಸೀಪುರ ತಾಲೂಕಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲೂ ಕೂಡ ನಾಳೆಯಿಂದ 3 ದಿನಗಳ ಕಾಲ ಐತಿಹಾಸಿಕ ದಕ್ಷಿಣ ಭಾರತದ ಕುಂಭಮೇಳ ನಡೀತಾ ಇದೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾನೀಗ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಏನು ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇನ್ನು ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ ಟೆಂಟಲ್ಲಿ ಹಾಕಿರುವಂಥ ಸ್ಥಳ ಏನಿದೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕಾ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸೀಪುರದಲ್ಲೂ ಇದೆ. ಸೊ ಹೀಗಾಗಿ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು, ಧರ್ಮ ಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿರುವಂಥದ್ದು. ಇನ್ನು 11ನೇ ತಾರೀಕು ಇಲ್ಲೂ ಕೂಡ ಗಂಗಾರತಿಯನ್ನು ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತರಿರ್ಬೋದು ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಹಾಕಿದ್ದಾರೆ. ಭಕ್ತರು ಸ್ನಾನ ಮಾಡಿದಲ್ಲಿ ಬಟ್ಟೆ ಬದಲಾಯಿಸೋಕ್ಕೂ ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಗಸ್ತ್ಯೇಶ್ವರ ದೇವಸ್ಥಾನ ಇರ್ಬೋದು, ಗುಂಜನರಸಿಂಹ ಸ್ವಾಮಿ ದೇವಸ್ಥಾನ ಇರ್ಬೋದು, ಜೊತೆಗೆ ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, 3 ದೇವಸ್ಥಾನದಲ್ಲೂ ಕೂಡ ನದಿ ಪಾತ್ರದಲ್ಲಿ ಜನರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿದಾಗಿದೆ. ಅಂದರೆ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಪೂಜೆಗಳು ಕೂಡ ಏನು ಪ್ರಯಾಗ್ರಾಜ್ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಸಾಕಷ್ಟು ಜನರು ಹೋಗೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ಕುಂಭಮೇಳ ನಡೀತಾ ಇದೆ. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಇದಾಗಿದೆ. 1989ರಲ್ಲಿ ಇಲ್ಲಿ ಕುಂಭಮೇಳವನ್ನು ಮೊದಲ ಬಾರಿಗೆ ಚುಂಚನಗಿರಿ ಶ್ರೀಗಳಿರ್ಬೋದು, ಜೊತೆಗೆ ಸುತ್ತೂರು ಶ್ರೀಗಳು ಚಾಲನೆ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ 3 ವರ್ಷಗಳಿಗೊಮ್ಮೆ ವಿಶೇಷವಾದಂತಹ ಕುಂಭಮೇಳ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನದಿ ಪಾತ್ರದ ಜನರು ಎಲ್ಲರೂ ಕೂಡ ವಿಶೇಷವಾದಂತಹ ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದ್ರೆ ಸಾಕಷ್ಟು ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಪುಣ್ಯ ಸ್ನಾನ ಮಾಡೋಕ್ಕೂ ಮುಂಚೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಈ ಒಂದು ಸಂಗಮ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಭಾನುವಾರದ ಕಾರಣಕ್ಕಾಗಿ ಇವತ್ತೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಸೊ ಹೀಗಾಗಿ ಇವತ್ತಿನಿಂದಲೇ ಕೂಡ ವಿಶೇಷವಾದಂತಹ ಪೂಜೆಗಳು ಆರಂಭ ಆಗಿದೆ. ಸೊ ನಾಳೆಯಿಂದ 3 ದಿನಗಳ ಕಾಲ ಮೈಸೂರಿನ ನರಸೀಪುರದಲ್ಲಿ ಐತಿಹಾಸಿಕವಾದಂಥ ಅದರಲ್ಲೂ ಕೂಡ ದಕ್ಷಿಣ ಭಾರತದ ಕುಂಭಮೇಳ ಚಾಲನೆ ಸಿಗುತ್ತೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ, ಪ್ರಮುಖ ಕನ್ನಡ, ಟಿ ನರಸೀಪುರ. 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವಂತಹ ಪ್ರಯಾಗ್ರಾಜ್ ನಡೀತಾ ಇರುವಂತಹ ಕುಂಭಮೇಳ ಐತಿಹಾಸಿಕ ಕುಂಭಮೇಳದಲ್ಲಿ ಈಗಾಗಲೇ ಕೋಟ್ಯಾಂತರ ಜನರು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಈಗ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದರಲ್ಲೂ ಕೂಡ ಮೈಸೂರಿನ ಟಿ ನರಸೀಪುರ ತಾಲೂಕಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲೂ ಕೂಡ ನಾಳೆಯಿಂದ 3 ದಿನಗಳ ಕಾಲ ಐತಿಹಾಸಿಕ ದಕ್ಷಿಣ ಭಾರತದ ಕುಂಭಮೇಳ ನಡೀತಾ ಇದೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾನೀಗ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಏನು ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇನ್ನು ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ ಟೆಂಟಲ್ಲಿ ಹಾಕಿರುವಂಥ ಸ್ಥಳ ಏನಿದೆ ಅಲ್ಲಿ
ಗುಪ್ತಗಾಮಿನಿಯಾಗಿ ಸ್ಫಟಿಕಾ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸೀಪುರದಲ್ಲೂ ಇದೆ. ಸೊ ಹೀಗಾಗಿ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು, ಧರ್ಮ ಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿರುವಂಥದ್ದು. ಇನ್ನು 11ನೇ ತಾರೀಕು ಇಲ್ಲೂ ಕೂಡ ಗಂಗಾರತಿಯನ್ನು ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತರಿರ್ಬೋದು ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆಗಳೆಲ್ಲ ಹಾಕಿದ್ದಾರೆ. ಭಕ್ತರು ಸ್ನಾನ ಮಾಡಿದಲ್ಲಿ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಗಸ್ತ್ಯೇಶ್ವರ ದೇವಸ್ಥಾನ ಇರ್ಬೋದು, ಗುಂಜಾನರಸಿಂಹ ದೇವಸ್ಥಾನ ಇರ್ಬೋದು, ಜೊತೆಗೆ ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, 3 ದೇವಸ್ಥಾನದಲ್ಲೂ ಕೂಡ ನದಿ ಪಾತ್ರದಲ್ಲಿ ಜನರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿದಾಗಿದೆ. ಅಂದರೆ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಪೂಜೆಗಳು ಕೂಡ ಏನು ಪ್ರಯಾಗರಾಜ್ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಸಾಕಷ್ಟು ಜನರು ಹೋಗೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ಕುಂಭಮೇಳ ನಡೀತಾ ಇದೆ. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಇದಾಗಿದೆ. 1989ರಲ್ಲಿ ಇಲ್ಲಿ ಕುಂಭಮೇಳವನ್ನು ಮೊದಲ ಬಾರಿಗೆ ಚುಂಚನಗಿರಿ ಶ್ರೀಗಳಿರ್ಬೋದು, ಜೊತೆಗೆ ಸುತ್ತೂರು ಶ್ರೀಗಳು ಚಾಲನೆ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ 3 ವರ್ಷಗಳಿಗೊಮ್ಮೆ ವಿಶೇಷವಾದಂತಹ ಕುಂಭಮೇಳ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನದಿ ಪಾತ್ರದ ಜನರೆಲ್ಲರೂ ಕೂಡ ವಿಶೇಷವಾದಂತಹ ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದ್ರೆ ಸಾಕಷ್ಟು ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಗಮನಿಸ್ತಾ ಇರ್ಬೋದು, ಈಗಾಗಲೇ ಪುಣ್ಯ ಸ್ನಾನ ಮಾಡೋಕ್ಕೂ ಮುಂಚೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಈ ಒಂದು ಸಂಗಮ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಭಾನುವಾರದ ಕಾರಣಕ್ಕಾಗಿ ಇವತ್ತೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಸೊ ಹೀಗಾಗಿ ಇವತ್ತಿನಿಂದಲೇ ಕೂಡ ವಿಶೇಷವಾದಂತಹ ಪೂಜೆಗಳು ಆರಂಭ ಆಗಿದೆ. ಸೊ ನಾಳೆಯಿಂದ 3 ದಿನಗಳ ಕಾಲ ಮೈಸೂರಿನ ನರಸೀಪುರದಲ್ಲಿ ಐತಿಹಾಸಿಕವಾದ ಅದರಲ್ಲೂ ಕೂಡ ದಕ್ಷಿಣ ಭಾರತದ ಕುಂಭಮೇಳ ಚಾಲನೆ ಸಿಗುತ್ತೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ, ಪ್ರಮುಖ ಕನ್ನಡ, ಟಿ ನರಸೀಪುರ. 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವಂತಹ ಪ್ರಯಾಗರಾಜ್ ನಡೀತಾ ಇರುವಂತಹ ಕುಂಭಮೇಳ, ಐತಿಹಾಸಿಕ ಕುಂಭಮೇಳದಲ್ಲಿ ಈಗಾಗಲೇ ಕೋಟ್ಯಾಂತರ ಜನರು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಈಗ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದರಲ್ಲೂ ಕೂಡ ಮೈಸೂರಿನ ಟಿ ನರಸೀಪುರ ತಾಲೂಕಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲೂ ಕೂಡ ನಾಳೆಯಿಂದ 3 ದಿನಗಳ ಕಾಲ ಐತಿಹಾಸಿಕ ದಕ್ಷಿಣ ಭಾರತದ ಕುಂಭಮೇಳ ನಡೀತಾ ಇದೆ. ಅದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾನೀಗ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ 3 ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಕಾವೇರಿ ನದಿ, ಇನ್ನು ಮತ್ತೊಂದು ಭಾಗ ಎಡಭಾಗದಲ್ಲಿ ಕಾಣುವಂಥದ್ದು ಕಪಿಲಾ ನದಿ. ಎರಡೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಜೊತೆಗೆ ಇನ್ನು ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ನಡುವಳೆ ಬಸಪ್ಪ ಏನು ಗರ್ಭಗುಡಿಯಲ್ಲಿದೆ, ಆ ಮುಂದೆ ಹಾಕಿರುವಂತಹ ಸ್ಥಳ, ಟೆಂಟಲ್ಲಿ ಹಾಕಿರುವಂತಹ ಸ್ಥಳ ಏನಿದೆ, ಅಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕಾ ನದಿ ಕೂಡ ಹರಿಯುವಂಥದ್ದು. ಸೊ ಹೀಗಾಗಿ 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸೀಪುರದಲ್ಲೂ ಇದೆ. ಸೊ ಹೀಗಾಗಿ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು, ಧರ್ಮ ಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಾಗಿರುವಂಥದ್ದು. ಇನ್ನು 11ನೇ ತಾರೀಕು ಇಲ್ಲೂ ಕೂಡ ಗಂಗಾರತಿಯನ್ನು ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತರಿರ್ಬೋದು ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆಗಳೆಲ್ಲ ಹಾಕಿದ್ದಾರೆ. ಭಕ್ತರು ಸ್ನಾನ ಮಾಡಿದಲ್ಲಿ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಗಸ್ತ್ಯೇಶ್ವರ ದೇವಸ್ಥಾನ ಇರ್ಬೋದು, ಗುಂಜಾನರಸಿಂಹ ದೇವಸ್ಥಾನ ಇರ್ಬೋದು, ಜೊತೆಗೆ ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, 3 ದೇವಸ್ಥಾನದಲ್ಲೂ ಕೂಡ ನದಿ ಪಾತ್ರದಲ್ಲಿ ಜನರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿದಾಗಿದೆ. ಅಂದರೆ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಪೂಜೆಗಳು ಕೂಡ ಏನು ಪ್ರಯಾಗರಾಜ್ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಸಾಕಷ್ಟು ಜನರು ಹೋಗೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ಕುಂಭಮೇಳ ನಡೀತಾ ಇದೆ. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಇದಾಗಿದೆ. 1989ರಲ್ಲಿ ಇಲ್ಲಿ ಕುಂಭಮೇಳವನ್ನು ಮೊದಲ ಬಾರಿಗೆ ಚುಂಚನಗಿರಿ ಶ್ರೀಗಳಿರ್ಬೋದು, ಜೊತೆಗೆ ಸುತ್ತೂರು ಶ್ರೀಗಳು ಚಾಲನೆ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ 3 ವರ್ಷಗಳಿಗೊಮ್ಮೆ
ವಿಶೇಷವಾದಂತಹ ಕುಂಭಮೇಳ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನದಿ ಪಾತ್ರದ ಜನರೆಲ್ಲರೂ ಕೂಡ ವಿಶೇಷವಾದಂತಹ ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದ್ರೆ ಸಾಕಷ್ಟು ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಪುಣ್ಯ ಸ್ನಾನ ಮಾಡೋಕ್ಕೂ ಮುಂಚೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಈ ಒಂದು ಸಂಗಮ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಭಾನುವಾರದ ಕಾರಣಕ್ಕಾಗಿ ಇವತ್ತೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಸೊ ಹೀಗಾಗಿ ಇವತ್ತಿನಿಂದಲೇ ಕೂಡ ವಿಶೇಷವಾದಂತಹ ಪೂಜೆಗಳು ಆರಂಭ ಆಗಿದೆ. ಸೊ ನಾಳೆಯಿಂದ 3 ದಿನಗಳ ಕಾಲ ಮೈಸೂರಿನ ನರಸೀಪುರದಲ್ಲಿ ಐತಿಹಾಸಿಕವಾದ ಅದರಲ್ಲೂ ಕೂಡ ದಕ್ಷಿಣ ಭಾರತದ ಕುಂಭಮೇಳ ಚಾಲನೆ ಸಿಗುತ್ತೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ, ಪ್ರಮುಖ ಕನ್ನಡ, ಟಿ ನರಸೀಪುರ.